ತಳ ಸಮುದಾಯದ ಜನರ ಪರವಾಗಿರ್ತಕ್ಕಂಥವ್ರು ಕಾಂಗ್ರೆಸ್ನವರು, ಮೇಲ್ವರ್ಗದವರ ಪರವಾಗಿರ್ತಕ್ಕಂಥವ್ರು ಬಿಜೆಪಿಯವರು. ಈ RSSನವರು ಯಾವಾಗಲೂ ಕೂಡ ನನ್ನ ಮೇಲೆ ಅಟ್ಯಾಕ್ ಮಾಡೋದು. ಯಾಕೆ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ, ನಾನು ಬಡವರ ಪರವಾಗಿದ್ದೀನಿ. ಬಡವರ ವಿರೋಧಿಗಳು ಭಾರತೀಯ ಜನತಾ ಪಕ್ಷದವರು, ಮಹಿಳೆಯರ ವಿರೋಧಿಗಳು ಭಾರತೀಯ ಜನತಾ ಪಕ್ಷದವರು, ರೈತರ ವಿರೋಧಿಗಳು ಭಾರತೀಯ ಜನತಾ ಪಕ್ಷದವರು, ದಲಿತರ ವಿರೋಧಿಗಳು ಭಾರತೀಯ ಜನತಾ ಪಕ್ಷದವರು, ಕಾರ್ಮಿಕರ ವಿರೋಧಿಗಳು ಭಾರತೀಯ ಜನತಾ ಪಕ್ಷದವರು. ಅದಕ್ಕೋಸ್ಕರನೇ ಒಂದು, ನಾನು ಹಿಂದುಳಿದ ಜಾತಿಗೆ ಸೇರಿದಂಥವನು ಅನ್ನೋ ಕಾರಣಕ್ಕೋಸ್ಕರ, ಹಿಂದುಳಿದ ವರ್ಗಕ್ಕೆ ಸೇರಿದಂಥವನು ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಇದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದವರು ಯಾಕೆ ಅಟ್ಯಾಕ್ ಮಾಡ್ತಾರೆ ನನ್ನನ್ನು ವೈಯಕ್ತಿಕವಾಗಿ ಅಂತಂದರೆ, ಈ ಕಾರಣಕ್ಕೋಸ್ಕರ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ದಾನೆ ಅಂತಕ್ಕಂಥ ಕಾರಣಕ್ಕೋಸ್ಕರ, ಜೊತೆಗೆ ಶೋಷಿತ ವರ್ಗಗಳ ಪರವಾಗಿದ್ದಾನೆ, ಶೋಷಿತ ವರ್ಗಗಳ ಪರವಾಗಿ ಇರಬಾರದು, ಅಸಮಾನತೆಯನ್ನು ನಿವಾರಣೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ, ಎಲ್ರಿಗೂ ರಕ್ಷಣೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಮುಖ್ಯಮಂತ್ರಿ ಸೋಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಿನ್ನೆ ಪ್ರತಾಪ್ ಸಿಂಹನ ಮೂಲಕ ಮಾಡಿಸಿದ್ದಾರೆ RSSನವರು, ಮನುವಾದಿಗಳು. ಅಲ್ಲದ್ರೆ ನನ್ನ ಮೇಲೆ ಯಾಕೆ ಏನಂತ ಮಾಡ್ತಾರೆ ಆರೋಪ ಏನು ಮಾಡೋಕ್ಕೆ ಮಾಡ್ತಾರೆ? ನನ್ನ ಮೇಲೆ ಆರೋಪ ಮಾಡೋಕ್ಕೆ ಏನಿದೆ? ನಾನು ಭ್ರಷ್ಟ ಅಥವಾ ಏನು ಕೆಲಸ ಮಾಡಿಲ್ವಾ? ಅವರು 9 ವರ್ಷ ಅಧಿಕಾರದಲ್ಲಿದ್ದಾರೆ. 9 ವರ್ಷದಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳ್ತಾರೆ. 9 ವರ್ಷದಲ್ಲಿ ಏನು ಮಾಡಿದ್ದೀವಿ? ಓಲಿ ಇಂದಿನ 5 ವರ್ಷ ಬಿಟ್ಬಿಡೋಣ. ಈಗ 4 ವರ್ಷ ಇದ್ರಲ್ಲ, 19ರಿಂದ 23ರವರೆಗೆ ಏನು ಮಾಡಿದ್ರು? ಏನಾದ್ರು ಮಾಡಿದ್ರೆ ಜನರ ಮುಂದೆ ಹೇಳ್ಬೇಕಲ್ಲ, ಇಂತಿಂಥವೆಲ್ಲ ಕೆಲಸ ಮಾಡಿದ್ದೀವಪ್ಪ, ನಮ್ಗೆ ಓಟ್ ಕೊಡಿ ಅಂತ ಕೇಳಬೇಕು. ಅದ್ರ ಬದಲು ಸಿದ್ದರಾಮಯ್ಯನ ಅಟ್ಯಾಕ್ ಮಾಡೋದು, ಇದನ್ನ ಪ್ರತಾಪ್ ಸಿಂಹನ ಕೈಲಿ RSSನವ್ರು ಮಾಡಿಸ್ತಾರೆ. ಇದರಲ್ಲೂ ಕೂಡ ವಿಜಯೇಂದ್ರ ಆಗಲಿ ಅಶೋಕ್ ಆಗಲಿ ಅಸೆಂಬ್ಲಿನಲ್ಲಿ ಮಾತನಾಡೋದು ಬಜೆಟ್ ಬಗ್ಗೆ ಮಾತಾಡಲ್ಲ, ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಲ್ಲ, ಸಿದ್ಧಾಂತದ ಬಗ್ಗೆ ಮಾತಾಡಲ್ಲ, ಮಾತಾಡೋದು ವೈಯಕ್ತಿಕವಾಗಿ ಮಾತಾಡ್ತಾರೆ. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ.